ನಾನು ಹೇಳ್ತಾ ಹಾವು ನೋಡಿದ ನಾನು ಪೊರೆ ಅಲ್ಲಿದೆ ನೋಡಿದ್ವಿ ಪೊರೆ ಆ ಪೊರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಅದು ಕೆರೆ ಹಾವು ಅಂತ ನೋಡೋಣ ನಾನು ಸುಗ್ನಾಳಿ ನಾನು ಸುಗ್ನಾಳಿ ಹಿಂಗೆ ಎಳಿಬೇಡ ಸುಮ್ಮನೆ ಮಣ್ಣು ಮಾತ್ರ ಹಿಂಗೆ ತಲೆ ಹೊಡಿ ಅತ್ಲಾಗೆ ಕೈ ಹಿಂಗೆ ಹೋಗಿ ಹಿಂಗನ್ನು ಅಷ್ಟೇ ನಾಳೆ ಕೊತ್ತೋದೇ ಹೊಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್ ಚಿಕ್ಕಪುರಿ ಮಾತಾಡ್ತಾ ಇದ್ದೀನಿ. ತುಂಬ ದಿನದ ನಂತರ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಷಯ ಏನಂತಂದರೆ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿರುವಾರ ಹತ್ರ ಒಂದು ಊರು. ಆ ಊರ ಹೆಸರು ಗಳಗ ಅಂತ. ಆ ಊರಿನಲ್ಲಿ ಜಮೀನು ಕ್ಲೀನ್ ಮಾಡಿಸ್ಬೇಕಾದ್ರೆ ಒಂದು ಹುತ್ತನ ಓಪನ್ ಮಾಡಿಸಿದ್ದಾರೆ. ಆ ಹುತ್ತದಲ್ಲಿ ಒಂದು ಹಾವು ಕಾಣಿಸ್ಕೊಂಡಿದೆ ಅವರಿಗೆ. ಅವರು ಅದನ್ನು ಬಲವಾಗಿ ನಾಗರಾವ್ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ನಾನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಪೊರೆ ಸಿಕ್ತು. ಆ ಪೊರೆ ನೋಡಿ ನಾನು ಹೇಳಿದೆ ಅದು ಕೆರೆ ಹಾವು ಅಂತ. ನಂತರ JCBನಲ್ಲಿ ತುಂಬ ಹೊತ್ತು ಕಾರ್ಯಾಚರಣೆ ಮಾಡಿ, ಯಾಕಂದರೆ ಆ ಹಾವಿಗೆ ಏನು ಏಟಾಗಬಾರ್ದು ಆ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸಿ ಅದು ನೋಡಿದ್ವಿ. ನೋಡಿದಾಗ ಅದು ನಾಗರಾವು. ಅದಕ್ಕಾಗಲೇ ಸ್ವಲ್ಪ ಸ್ಕಿನ್ ಮೇಲೆ ಏಟಾಗಿತ್ತು. ಮೊದಲೇ ಅವರು JCBನಲ್ಲಿ ತೆಗೆಯೋಕೆ ಹೋದಾಗ. ಬಟ್ ಏನಂತ ಒಂದು ರಕ್ತ ಕೂಡ ಬಂದಿರಲಿಲ್ಲ, ಅದಕ್ಕೆ ಅಂತ ಏಟಾಗಿರಲಿಲ್ಲ. ನೋಡಿದ್ವಿ ತುಂಬ ಭಯಭೀತವಾಗಿ ಅದು ತುಂಬ ಆಳದಲ್ಲಿ ಹೋಗಿ ಕೂತ್ಕೊಬಿಟ್ಟಿತ್ತು. ನಾವು ರೈತರಿಗೆ ಅಲ್ಲಿದ್ದಂಥವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಅದನ್ನು ಹಿಡಿಯೋದು ಬೇಡ, ಅದಲ್ಲೇ ಹೋಗುತ್ತೆ ಅಂತ. ಬಟ್ ಅವರು ಆ ಹೊಲಕ್ಕೆ ಬರೋಕ್ಕೆ ರೆಡಿ ಇಲ್ಲ, ಏಟಾಗ್ಬಿಟ್ಟಿದೆ. ನಮ್ಮಲ್ಲೊಂದು ನಂಬಿಕೆ ಇದೆ, ಹಾವಿಗೇನಾದರೂ ಟಚ್ ಆದರೆ ಅಥವಾ ಏಟಾದರೆ ಒಂಚೂರು ಕ್ಯಾತೆ ಮಾಡಿ ಬಿಡಬಾರ್ದು, ಅದನ್ನು ಪೂರ್ಣವಾಗಿ ಸಾಯಿಸ್ಬಿಡ್ಬೇಕು ಅನ್ನೋ ಇದಿದೆ. ಹಾಗೆಯೇ ಅದು ದ್ವೇಷ ಮುಡುಗುತ್ತೆ ಅಂಥೇಳಿ ಅವರು ಆ ಹೊಲದ ಕಡೆನೇ ಬರೋದಿಲ್ಲ, ಹಾಗಾಗುತ್ತೆ. ಹಾಗಾಗಿ ಅದನ್ನು ರೆಸ್ಕ್ಯೂ ಮಾಡಲೇಬೇಕಾಯಿತು. ತುಂಬ ಆಳದಲ್ಲಿ ಕೂತಿತ್ತು ಅದು. ಕೊನೆಗೆ ಅದನ್ನು ಆ ಹಾವನ್ನು ನಾವು ಸುರಕ್ಷಿತವಾಗಿ ಮೇಲಕ್ಕೆ ತೊಗೊಂಡ್ವಿ. ಅದೇ ಆಚೆ ಬರೋ ಥರ ಮಾಡಿದ್ವಿ. ಆದರೆ ನೋಡ್ಬೋದು ನೀವು, ಅದು ತುಂಬ ದೈತ್ಯವಾದ ಒಂದು ದೊಡ್ಡ ನಾಗರ ಹಾವು. ತುಂಬ ಚೆನ್ನಾಗಿದೆ ಹಾವು, ದೊಡ್ಡದು, ಹೆಲ್ದಿಯಾಗಿದೆ. ಅದನ್ನು ಸುರಕ್ಷಿತವಾಗಿ ಪ್ಯಾಕ್ ಮಾಡಿಕೊಂಡು ನಾವು ಒಂದು ಸುರಕ್ಷಿತವಾದಂಥ ಸ್ಥಳದಲ್ಲಿ ನಾವು ತಗೊಂಡೋಗಿ ಅದನ್ನು ಬಿಟ್ವಿ. ಸ್ನೇಹಿತರೆ, ಎಲ್ಲಿಯಾದರೂ ಹಾವುಗಳು ಕಂಡು ಬಂದರೆ ದಯವಿಟ್ಟು ಅದನ್ನು ಕೊಲ್ಲದೇನೆ, ಅದಕ್ಕೆ ಏಟಾಗಿದ್ರೂ ಪರವಾಗಿಲ್ಲ, ಏನೋ ನೀವು ಬೇಕಂತ ಮಾಡದೇ ಇದ್ದರೂ ಕೂಡ ಏನೋ JCB ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಅದಕ್ಕೆ ತಾಗಿರ್ಬೋದು. ಅದು ಏಟಾಗಿದ್ರೂ ಪರವಾಗಿಲ್ಲ, ಅದನ್ನು ನಾವು ಚಿಕಿತ್ಸೆ ಕೊಟ್ಟು ಕಾಡು ಬಿಡೋಂಥ ಕೆಲಸ ಮಾಡೋಣ. ದಯವಿಟ್ಟು ಹಾವುಗಳನ್ನ ಕೊಲ್ಲಬೇಡಿ. ನಿಮಗೆ ಹಾವುಗಳು ಕಂಡು ಬಂದರೆ ಹತ್ತಿರದ ವರ್ಗ ರಕ್ಷಕರಿಗೆ ಕರೆ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಬೆಲ್ಲೈಕನ್ ಒತ್ತಿ, ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾವುಗಳನ್ನ ಕೊಲ್ಲೋದು ಬೇಡ, ಉಳಿಸೋಣ ಸ್ನೇಹಿತರೆ. ಧನ್ಯವಾದಗಳು.